ಕಣ್ಣಲ್ಲಿ ನೀರು ಬರ್ತವೆ ಯಾಕಪ್ಪ? ಬೆಳಗ್ಗೆ ಚಳಿಗೆ ಕಣ್ಣಲ್ಲಿ ನೀರು ನಿಮಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಯಶುಮನೆ ವ್ಲಾಗ್ಸ್. ಎಲ್ಲ ಚೆನ್ನಾಗಿದ್ದೀವಿ. ಯಶುಮನೆ ಚೆನ್ನಾಗಿದ್ದಾಳೆ. ಯಶುಮ ಊರಿಗೆ ಹೋಗ್ತಾಳೆ ಇವತ್ತು. ಅವ್ರ ತಾತನವ್ರಿಗೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬೈಕ್ ತಗೊಂಡು ಹೋಯ್ತಾ ಇಲ್ಲ, ನಾವು ಬಸ್ಸಲ್ಲಿ ಹೋಯ್ತಾ ಇದ್ದೀವಿ. ಮಾತಾಡಿ ಯಶುಮ, ಹಾಯ್ ಮಾಡಿ. ವಿದ್ಯೆಗಣ್ಣಲ್ಲಿದ್ದೀರಿ? ನೀವು ಚಿಪ್ಸ್ ತಗೊಂಡು ಕೊಡ್ತಾ ಇದ್ದೀರಿ ಮಮ್ಮಿಗೆ. ಕಡಿ ಸೂಪರ್. ತಿನ್ನಿ, ನೀವು ತಿನ್ನಿ. ಒಂದು ಡ್ಯಾನ್ಸ್ ಮಾಡಿ ಇಲ್ಲಿ. ಮಮ್ಮಿಗೆ ಒಂದು ಡ್ಯಾನ್ಸ್ ಮಾಡಿ. ಹಿಂಗೆ ತಿರಿಕಳಿ, ನನ್ನ ಕಡೆಗೆ ತಿರಿಕಳಿ. ಡ್ಯಾನ್ಸ್ ಮಾಡಿ. ಅಲ್ಲ ಮೇಕೆದಳು. ಆಯ್ತು ಸಾಕೆದಳು. ಮೇಕೆದಳು ಬಲ್ಸ್ ಮತ್ತೆ ಎದಳು ಸಾಕು. ಡ್ಯಾನ್ಸ್ ಹಾಕಿದಳು. ಬೆಂಗಳೂರಿಂದ ನಾಗಮಂಗ್ಲಕ್ಕೆ ಬರ್ಬೋದು. ನಾಗಮಂಗ್ಲದಿಂದ ಊರಿಗೆ ಹೋಗೋಕ್ಕಾಗಲ್ಲ, ಯಾವ ಬಸ್ಸು ಸಿಗೋದಿಲ್ಲ. ಕಾಯ್ದು ಸಾಕಾಗಿ ಹೋಯ್ತದೆ. ಡ್ಯಾನ್ಸ್ ಮಾಡ್ತೀಯಾ? ಮಾಡು ಡ್ಯಾನ್ಸ್ ಮಾಡು. ಮಾಡಲ್ಲ? ಯಾಕೆ ಮಾಡಲ್ಲ? ನಾಗಮಂಗಲ ಟಿವಿ ಇದು. ಬಸ್ ಬಂದಿಲ್ಲ, ಕಾಯ್ಕೊಂಡು ಕುಂತಿದ್ದೀವಿ. ಊರಿಗೆ ಹೋಗ್ಬೇಕು. ಟಿಫನ್ ಏನೂ ಮಾಡಿಲ್ಲ. ಚಿತ್ರಾನ್ನ ಗೊಜ್ಜಿತ್ತು ಅಂದ್ಬಿಟ್ಟು ಬೆಂಗಳೂರಿಂದ ಚಿತ್ರಾನ್ನ ಗೊಜ್ಜು ತಗೊಂಬಂದಿದ್ದೀವಿ. ಅದನ್ನೇ ಹೋಗಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ ಮಾಡಿಬಿಟ್ಟು. ಕಾಯೆಲ್ಲ ಕೆಡಗಿಸ್ತವ್ರಂತೆ ನಮ್ಮ ದೊಡ್ಡಪ್ಪರು. ಹಾಗಾಗಿ ಇವಾಗ ನಾವು 9 ಗಂಟೆಗೆ ಬಸ್ ಬರ್ತದೆ ಅಂತ ಹೇಳೋರೆ. ಇವಾಗ ನಾವು ಹೊರಡ್ತೀವಿ. ಬಸ್ಸಲ್ಲಿ ಬಂದು ತುಂಬ ದಿನನೇ ಆಗಿಬಿಟ್ಟಿದ್ದು. ಒಂಥರ ವಾಮಿಟ್ ಬಂದಂಗೆ ಆಯ್ತಾಯಿತ್ತು ನನಗಂತೂ. ಹಂಗಾಗಿ 8ನೇ ಮೇಲೆ ಬಸ್ ಹತ್ತದವಳು ಮಲ್ಕೊಂಡೇ ಬಿಟ್ಟಿದೆ. ಇವಾಗ ನಾಗಮಂಗ್ಲಕ್ಕೆ ಬಂದಮೇಲೆ ಎದ್ದಿದ್ದೀನಿ. ಕಣ್ಣೆಲ್ಲ ಒಂಥರ ಅಂದ್ಬಿಟ್ಟೈತೆ. ಇನ್ನೂ ನಿದ್ದೆ ಅನ್ನಿಸ್ತೈತೆ. ಕೈಯಲ್ಲಿ ಮಾಡು. ಏನ್ ನಂಗೆ ಕೂಗದ್ ನೀವು ಅಮ್ಮ ಅಂತ? ಅಜ್ಜಿ ಕಾಯಿ ಒತ್ಕೊಬತ್ತಾವಳೆ. ಕೂಗು ಅಜ್ಜಿ ಕಾಯಿ ಒತ್ಕೊಬತ್ತದಲ್ಲಪ್ಪ. ಹೆಂಗ್ ಒತ್ಕೊಬತ್ತದ ನೋಡು. ನಮ್ದು ತೋಟದಲ್ಲಿ ಅಯ್ಯ ಬಾಯಿನ ಯಾಕಿಲ್ವಾ? ಅಮ್ಮ ಬಾ ಅಂತ ಬಡ್ಕತಾವಳೆ. ಏನದು? ಕಾಯಿನು ಇಲ್ಲಿ ಕಾಯಿ. ಅಮ್ಮ ಕಾಯಿ ಏನದು? ಕಾಯಿ ಎತ್ಕೊ ಹೋಯ್ತೀರ ನೀವು? ಎತ್ಕೊ ಬನ್ನಿ, ಡ್ಯಾನ್ಸ್ ಮಾಡಿ. ಕತ್ತೈತಿ ಮೇಕೆ. ಅಲ್ಲ ಎತ್ತು ಬಿಡ್ತು. ಇಲ್ಲಿ ನೋಡಿ, ಇಲ್ಲಿ ತಾತ ಕಾಯಿ ಎಣಿಸ್ತದೆ. ನೀನು ಎಣ್ಸಲ್ವಾ? ನೀನು ಎಣ್ಸ್ ಬಾ. ಎಷ್ಟವೆ ಅಂತ ಎಣ್ಸು ತಾತನ ಜೊತೆ. ನೀವು ಎಣಿಸ್ತೀರಿ? ಎಣ್ಸಿ ಎಷ್ಟವೆ? ಇಲ್ಲ ಇಡವೆ ಗುಂಡೆ. ಅದು ಒಂದು ಅಂದಾಜಿಗೆ ಎಷ್ಟವೆ ದೊಡ್ಡಪ್ಪ? 118. ದೊಡ್ಡಮ್ಮ 150 ಅಂತಿತ್ತು. ನೀವು ತಾತನ ಜೊತೆ ಬನ್ನಿ ಈ ಕಡೆಗೆ. ಕಾಯಿ ನೀವು ಕಾಯಿ ಅಂತಾರೆ. ಬಾಯಿ ಕಡೆಗೆ. ಯಪ್ಪ, ಕಾಲ್ ಮೇಲೆ ಬೀಳ್ತದೆ. ಕಾಲ್ ಮೇಲೆ
ಕಾಲ ಮೇಲೆ. ಎಲ್ಲಿಗೆ ಬರೋಣ? ಕಾಕಾಯಿ ಇಲ್ಲ ಹಿಂತಿರಿಕ ಅದೇನು ಹೇಳು? ಕಾಕಾಯಿ ತೆಂಗಿನಕಾಯಿ ಕಾಕಾಯಿ ಅಂತ ಅದು ಕಾಕಾಯಿ ಅಂತ ಅವಳೆ ತೆಂಗಿನಕಾಯಿ ಅಂತ ಹೇಳಕ್ ಗೊತ್ತಾಯಿಲ್ಲ ಅವಳಿಗೆ. ಏನವ ಅದು? ಅಲ್ಲೇ ಹಾಕು ಕೌಂಟಿಂಗ್ ಮಾಡ್ತಾ ದೊಡ್ಡಪ್ಪ. 130 ಹಾಕದ ಅಲೆಯ ಇನ್ನೆಷ್ಟವೆ? ಯಶಿ ಏನದು? ಯಶಿ ಏನು ಏನವ ಅದು? ಕಾಕಾಯಿ ಏನದು? ಏನದು ಹೇಳು ಅಪ್ಪು. ಹೆಂಗೆ ಅನ್ನ ಅಪ್ಪಂಗೆ ತೋರಿಸ್ತೀನಿ ಅನ್ನ. ಏನು ಬೇಯಿಸು ಎಲ್ಲ ಬೆಂಕಿ ಹಾಕಿ ಬೇಯಿಸು. ಎಲ್ಲ ಬೆಂದೋರೆ ತೋಟ ಎಲ್ಲ ಹಸ್ನ ಕಾಣ್ತದೆ ಚೆನ್ನಾಗಿ. ಇನ್ನು ನಾವು ಟಿಫನ್ನು ಕೂಡ ಮಾಡಲಿಲ್ಲ. ಬಂದಿದ್ದ ತಕ್ಷಣನೇ ಬಟ್ಟೆನೂ ಕೂಡ ಚೇಂಜ್ ಮಾಡಲಿಲ್ಲ. ತೋಟದ ಹತ್ರ ಬಂದ್ಬಿಟ್ವಿ. ಯಾಕಂದರೆ ಸಣ್ಣದಾಗೆ ಹನಿ ಬರಲಿಕ್ಕೆ ಶುರುವಾಗ್ಬಿಟ್ಟಿತ್ತು ಆಲ್ರೆಡಿ. ಇನ್ನು ದೊಡ್ಡಪ್ಪ ಕಾಯಿನೂ ಕೂಡ ಕೀಳ್ಸಿಟ್ಟಿದ್ರು. ಅದನ್ನು ಕೂಡ ಸೇಲ್ ಮಾಡಿಬಿಟ್ಟು ಒಟ್ಟಿಗೆ ಮನೆಗೆ ಹೋಗೋಣ ಅಂತೇಳಿ ಬಂದಿದ್ದೀವಿ. ಇನ್ನು ಸಣ್ಣದಾಗೆ ಹನಿ ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ. ನೋಡೋಕ್ಕಂತೂ ವೆದರು ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ತೋಟದ ಹತ್ರ ನವಿಲುಗಳೆಲ್ಲ ಕೂಗೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾಯಿದ್ವು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನನಗೆ ಯಾರು ಏನು ಅನ್ಕೊತಾರೆ ಅನ್ನೋದು ಮುಖ್ಯ ಇಲ್ಲ. ನನಗೆ ನನ್ನ ಖುಷಿನೇ ಮುಖ್ಯ, ನನ್ನ ಸಂತೋಷನೇ ಮುಖ್ಯ. ಹಂಗಾಗಿ ನಾನು ಕೂಡ ಮಳೇಲಿ ನೆಂದು ತುಂಬ ದಿನ ಆಗ್ಬಿಟ್ಟಿತ್ತು ಊರ ಕಡೆ. ಹಾಗಾಗಿ ನಾನು ಸ್ವಲ್ಪ ಮಳೆಯಲ್ಲೆಲ್ಲ ನೆನೀತಾ ಇದ್ದೀನಿ. ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ನನಗೆ ಊರ ಕಡೆಗೆ ಹೋದ್ರೇ ಒಂಥರ ನೆಮ್ಮದಿ ಅನಿಸುತ್ತೆ. ಆ ವಾತಾವರಣ, ಹಸಿರು ಗ್ರೀನರಿ, ಈ ತೋಟ ಇದೆಲ್ಲ ನೋಡ್ತು ಅಂತ ಹೇಳಿದ್ರೆ ನನಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಬರೋದಿಲ್ಲ. ತುಂಬ ಎಂಜಾಯ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ನಾವು ಹುಟ್ಟು ಬೆಳೆದಿದ್ದು ಊರು ಈ ಥರ ಎಲ್ಲ ಇದ್ದಾಗ ನಮಗೆ ಬೆಂಗಳೂರು ಕಡೆ ಮನಸ್ಸೇ ಬರಲ್ಲ ಅಂತಲೇ ಹೇಳ್ಬೋದು. ನಾನು ಕೂಡ ಒಂದು 2-3 ರೀಲ್ಸ್ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ವೆದರು, ಗ್ರೀನರಿ. ಇನ್ನು ನೋಡ್ತಿದ್ದಂಗೆ ಮಳೆ ಜೋರಾಗೇ ಬಿಡ್ತು. ಹಂಗಾಗಿ ಅಮ್ಮ ಮನೆ ಹತ್ರ ಹೋಗಿ ಅಂತ ಹೇಳಿದ್ರು. ಯಾಕಂದರೆ ನಾವು ಟಿಫನ್ನು ಕೂಡ ಮಾಡಿ ಬಂದಿರಲಿಲ್ಲ. ಚಿತ್ರಾನ್ನ ಗೊಜ್ಜನ್ನ ಬರ್ತಾ ಅಲ್ಲಿಂದನೇ ತೊಗೊಂಡು ಬಂದಿದ್ವಿ. ಹಂಗಾಗಿ ಇವಾಗ ರೈಸ್ನ ಮಾಡಬೇಕು ಅದಕ್ಕೆ. ನನಗಂತೂ ಈ ವೆದರ್ನೆಲ್ಲ ನೋಡಿದ್ರೆ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಅಮ್ಮ ಈ ಗುದ್ಮಟ್ಟೆ, ಈ ಸೋಗೆ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ತೆಗೆದುಬಿಡೋಣ ಅಂತೇಳಿ ಬೆಂಕಿಗೆ ಹಾಕ್ತಾಯಿದ್ರು. ಯಾಕಂದರೆ ಹೊಲ ಉಳಿಸ್ಲಿಕ್ಕೆ ಟ್ಯಾಕ್ಟರ್ ಎಲ್ಲರೂ ಬಂದಾಗ ಅದಕ್ಕೆ ಸಿಗಾಕೊಂಡ್ಬಿಟ್ರೆ ಅವರು ಟೈಮು ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಟ್ಯಾಕ್ಟರ್ದು ಅಲ್ಲೆಲ್ಲ ಹೊರ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡ್ತಾವ್ರೆ. ಇನ್ನು ನಾವು ಭೂಮಿ ತಾಯಿನ ಎಷ್ಟು ಖುಷಿಯಾಗಿ ಇಟ್ಕೊತೀವಿ, ಅದು ಕೂಡ ನಮಗೆ ಅಷ್ಟೇ ಖುಷಿಯಾಗಿ ಮನೆ ತುಂಬ ಬೆಳೆ ಎಲ್ಲ ಕೊಡುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಇವಾಗ ತೋಟ ಎಲ್ಲ ಉಳಿಸ್ಬೇಕು. ಮಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಊರ ಕಡೆ. ಇವಾಗ ಹದವಾಗಿದೆ ಹೊಲ ಎಲ್ಲ ಉಳಿಸ್ಲಿಕ್ಕೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ನಾವು ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ತೆಂಗಿನ ಸಸಿಗಳೆಲ್ಲ ತುಂಬಾ ಹೋಗ್ಬಿಟ್ಟಿತ್ತು ಅಲ್ಲಲ್ಲೇ. ಅದನ್ನು ಕೂಡ ಗುಂಡಿ ಎಲ್ಲ ತೆಗೆದು ತೆಂಗಿನ ಸಸಿನ ಹಾಕಬೇಕು. ಈ ಮಳೆಗೆ ಎಲ್ಲ ತೆಂಗಿನ ಸಸಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಂಗಾಗಿ ಅದನ್ನು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಮಳೆ ತುಂಬಾ ಜೋರಾಗ್ಬಿಡ್ತು ಅಂತಲೇ ಹೇಳ್ಬೋದು. ಮನೆ ಹತ್ರ ಹೋಗ್ಲಿಕ್ಕೂ ಆಗೋದಿಲ್ಲ, ಇಲ್ಲೇ ಉಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಥರ ಸೋನೆ ಶುರುವಾಗ್ಬಿಟ್ಟಿದೆ ಇವಾಗ, ಜಿಡಿ ಮಳೆ ಥರ. ಇನ್ನು ಈ ಥರ ಮಳೆ ಬರ್ತಾ ಇರೋದ್ರಿಂದ ಮಾವಿನಕಾಯಿಗಳೆಲ್ಲ ಉದುರಿ ಬಿದ್ದೋಗ್ತೈತೆ. ಇನ್ನೊಂದು ಸ್ವಲ್ಪ ಗಿಣಿಗಳು, ನವಿಲುಗಳು ಎಲ್ಲ ಕುಕ್ಕಿ ಕೆಳಗಡೆ ಬೀಳಿಸ್ಬಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಏನು ಕುಯ್ತೀನಿ ಅಂತ ಅಂದ್ರೂ ಒಂದು 20-30 ಮಾವಿನ ಹಣ್ಣು ಸಿಗ್ಬೋದು ಅಷ್ಟೇ. ಅದು ತುಂಬ ಹೈಟಲ್ಲಿದೆ. ಅದನ್ನು ಬೀಳಿಸ್ಲಿಕ್ಕೆ ತುಂಬಾ ಕಷ್ಟ. ಕೆಳಗಡೆ ಬಿದ್ದರೆ ಹಣ್ಣಾಗೋದಿಲ್ಲ, ಕೊಳ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾವು ಕೂಡ ನೋಡ್ತಾ ಇದ್ದೀವಿ ಯಾವ ಥರ ತೆಗಿಯೋದು ಅದನ್ನು ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟರೊಳಗಡೆ ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ಬಂದರು. ಇನ್ನು ತೆಂಗಿನಕಾಯಿ ಕೆಡಗಲಿಕ್ಕೆ ಅಂತ ಹೇಳ್ಬಿಟ್ಟು ಕರೆಸಿದ್ವಲ್ಲ, ಅವರು ಕೂಡ ಎಲ್ಲ ಇದ್ದರು. ಇದೆಲ್ಲ ತೋಟನ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ನೋಡಿ. ಒಂದು ಗರಿಗಳು ಕೂಡ ಇಲ್ಲ. ಇವಾಗ ಬೇಸಾಯ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗರಿಗಳೆಲ್ಲ ಇದ್ಬಿಟ್ರೆ ಟ್ಯಾಕ್ಟರ್ಗೆ ತಗ್ಲಾಕೊಂಡ್ಬಿಡುತ್ತೆ ಅಂತೇಳಿ ಅವರು ಹೊಲನ ಇದು ಮಾಡೋದಿಲ್ಲ. ಹಂಗಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತೈತೆ ಇವಾಗ ಗ್ರೀನರಿಯಾಗಿ ಎಲ್ಲ ತೋಟ, ಗದ್ದೆ, ಹೊಲ ಈ ಥರ ಎಲ್ಲ ತುಂಬ ಗ್ರೀನರಿಯಾಗಿರುತ್ತೆ. ಇವಾಗ ಮಳೆ ಬರ್ತಾ ಇರೋದ್ರಿಂದ ಫುಲ್ಲು ಎಲ್ಲಿ ನೋಡಿದ್ರು ಹಸ್ರುನೇ. ಇವಾಗ ನೋಡಿ ಮಾವಿನಕಾಯಿನ ಕೀಳಕ್ಕೆ ತುಂಬಾ ಸಾಹಸ ಮಾಡ್ತಾ ಇದ್ದಾರೆ ಅಣ್ಣ, ದೊಡ್ಡಮ್ಮ ಎಲ್ಲರೂ ಸೇರಿಕೊಂಡು. ನೋಡಿ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಸೇರ್ಕೊಂಡು ಮಾವಿನ ಕುಯ್ತವ್ರೆ. ಯಾವ ಥರ ಕುಯ್ತವ್ರೆ ಅಂತ ತೋರಿಸ್ತೀನಿ ನಿಮಗೂ. ನೋಡಿ ಕೆಳಗಡೆ ಟಾರ್ಪಲ್ ಇಟ್ಕೊಂಡು ಮೇಲಿಂದ ಒಂದೊಂದೇ ಅಳ್ಳಾಡಿಸ್ತವ್ರೆ ಬಿದೋಗ್ಲಿ ಅಂತ. ನೋಡಿ
ಕುಯ್ದ್ಬಿಡು. ಅಲ್ಲಡು ಅಲ್ಲಿ ನೀವಾಗ ಮರ ಕೆಡಕ್ದಲ್ಲ ಅದ್ರಲ್ಲೇ 4 ಮಾವಿನ ಹಣ್ಣು ಐತೆ, ಫುಲ್ಲು ಕಲರ್ ಐತೆ. ಹ್ಞೂ ಅಲ್ಲ ಐತಲ್ಲ, ಇಲ್ಲಿಂದ ಸರ್ರೆ ಕಾಣ್ತೈತೆ ನೋಡ್, ಕಲರ್ ಐತೆ. ಹ್ಞೂ 4 ಅವೆ, ಕರೆಕ್ಟ್ ಆಗವೆ ಅಲ್ಲಿ. 4 ಅವೆ ನೋಡು, ಒಂದಿರೋದ್ಕಿಂತ ಅಲ್ಲಿ 4 ಅವ ನೋಡು, ಅವು ಕಿತ್ಕೋ, ಚೆನ್ನಾಗವೆ, ಕಲ್ಲರಾಗ ಬಂದವೆ. ಓ 4 ಅಲ್ಲಲ್ಲ ಈ ಕೊಂಬೆಲಿ. ಓ ದೊಡ್ಡ ಕೊಂಬೆಲಿ ಅಣ್ಣ ಒಂದ್ 2 ಎಳ್ಳೀರ್ ಕೆಳಗು. ಓ ಕಾಯಿ ಕೊಟ್ಬಿಡಿ. ಅಮ್ಮ ಕೆಡಗ್ಬೇಕು ಅಕ್ಕ ತಂಗಿರಿಗೂ ತಲೆ ಮೇಲೆ ಬಿದ್ದ ಬಿದ್ದ ಬಿದ್ದ. ಅಯ್ಯೋ ಇದು ಇಲ್ಲಿ ಬಿದ್ದೋಯ್ತು. ಅಲ್ಲೇ ಫುಲ್ ಮೇಲೈತೆ ಅಪ್ಪಿ, ಆ ಇದ್ರಲ್ಲಿ ಆ ಕಡೆ ಸೈಡ್ ಅಲ್ಲಿ ಐತೆ. ಎಲೆ ಒಳಗಡೆ ಇವೆ ಕಾಣೋದಿಲ್ಲ, ಮೇಲಿಂದ ಮಳೆ ಬತ್ತದೆ, ಕಣ್ ಬಿಟ್ರೆ ಹನಿ ಬೀಳ್ತವೆ ಕಣ್ಣೊಳಿಗೆ. ನಮ್ ದೊಡ್ಡಮ್ಮ ಬಾಯಿ ಬಿಡ್ಕಡೆ ಹೆಂಗ್ ನಿಂತದ ನೋಡ, ಬಿದ್ರೆ ಬಾಯಿ ಒಳಗೆ ಬೀಳ್ತದೆ ಸರಿಯಾಗಿ. ಆ ಕಡೆಗೆ ಅದೇ ಕೊನೆಯಲ್ಲಿ ಇನ್ನೊಂದದೇ ಹಿಂದಕ್ಕೆ. ತೋಟದ ಹತ್ರಕ್ಕೆ ಹೋಗಿದ್ವಿ, ಫುಲ್ಲು ಮಳೆ ಬಂದ್ಬಿಡ್ತು. ನೆನ್ಕೊಂಡೇ ಬಂದ್ವಿ ಮನೆಗೆ. ಸ್ವಲ್ಪ ನಮ್ಮ ದೊಡ್ಡಮ್ಮ ಛತ್ರಿ ತಗೊಬಂದು ಕೊಟ್ಟಿದ್ರು, ಯಶುಗೆ ಇಟ್ಕೊಂಡ್ಬಿಟ್ಟು ಬಂದ್ವಿ. ಇವಾಗ ಮನೆ ಹತ್ರ ಬಂದರೆ ಮಳೆನೇ ನಿಂತೋಗ್ಬಿಟ್ಟಿತ್ತು. ಸ್ವಲ್ಪ ಕಾಯೆಲ್ಲ ತೆಗಿಸ್ಬಿಟ್ಟು ಬಂದಿದ್ದೀವಿ. ಅದು ನನಗೆ ತೊಗೊಂಡೋಗಿ ಬಂದವರಂತೆ, ಹಂಗೆ ಮಾರ್ಬಿಟ್ಟು ಬರ್ತಾರೆ ಅಮ್ಮ. ಮನೆ ಹತ್ರಕ್ಕೆ ಏನು ತೊಗೊಂಬರಲ್ಲ. ನಾನು ಯಶು ಮನೆ ಹತ್ರ ಇದ್ದೀವಿ. ಯಶು ಇಲ್ಲೇ ಆಟ ಆಡ್ತಾವಳೆ. ಏನು ಮಾಡ್ತಾ ಇದೀಯಪ್ಪು? ಗೊಂಬೆ ಆಡ್ತಾ ಇದ್ದೀರಿ? ಬಾಯ್ ಮಮ್ಮಿ. ಎಲ್ಲಿಗೊಂಟ್ರಿ? ಅಕ್ಕ ಇಲ್ಲ, ಊರ್ಗೋಗೋಳೆ. ಮಿತಿ ಇಲ್ಲ, ಊರ್ಗೋಗೋಳಂತೆ. ನಮ್ಮ ಮನೆ ಹತ್ರ ವೆದರ್ ಅಂತೂ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಸಣ್ಣದಾಗೆ ಮಳೆನೂ ಬರ್ತೈತೆ, ಎಲ್ಲ ಹಸಿರು ಹಸಿರು ಕಾಣಿಸ್ತೈತೆ, ಗಿಡ ಮರಗಳೆಲ್ಲ ಹುಲ್ಗಳೆಲ್ಲ ಬೆಳ್ಕೊಂಬಿಟ್ಟೈತೆ. ನಮ್ಮ ಮನೆ ಮುಂದೆ ಗಾರೆ ಹಾಕ್ಸಿದ್ವಲ್ಲ, ಅದೆಲ್ಲ ಫುಲ್ಲು ಈ ಥರ ಕಿತ್ತೋಗ್ಬಿಟ್ಟೈತೆ ಎಲ್ಲ. ಅಂದರೆ ನೀಟಾಗಿ ಮಣ್ಣು ಕೂತಿರ್ಲಿಲ್ಲ, ಅಷ್ಟು ಬೇಗ ಸಿಮೆಂಟ್ ಹಾಕಿದ್ವಿ, ಹಂಗಾಗಿ ಈ ಥರ ಎಲ್ಲ ಒಳಗಡೆ ಹೋದಂಗೆ ಆಗ್ಬಿಟ್ಟೈತೆ. ಇದನ್ನು ಮತ್ತೆ ರೆಡಿ ಮಾಡಿಸ್ಬೇಕು. ಬಾತ್ರೂಮ್ದು ಪಿಟ್ಟಿದು, ಹಂಗಾಗಿ ರೆಡಿ ಮಾಡಿಸ್ಬೇಕು. ಅಲ್ಲೊಂದು ಸ್ವಲ್ಪ ಹಂಗೆ ಮಳೆ ಬಿದ್ದು ಕಿತ್ತೋದಂಗೆ ಆಗ್ಬಿಟ್ಟೈತೆ. ಇನ್ನು ಮಿಕ್ಕಿದೇನು ಪರವಾಗಿಲ್ಲ, ಚೆನ್ನಾಗೈತೆ. ಇನ್ನು ಊರಿಗೆ ಹೋಗಿದ್ವಲ್ಲ, ಇವಾಗ ಮಳೆ ಹುಯ್ತಾರದಕ್ಕೂ ಅದಕ್ಕೂ ಮಲ್ಲಿಗೆ ಹೂವು ಅಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ದುಂಡು ಮಲ್ಲಿಗೆ ಹೂವು ಘಮ 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 ಅಂತ ಇತ್ತು. ಹಂಗೇನೆ ಗಿಡದ ಹತ್ರ ಹೋದರೆ ನನಗಂತೂ ಮಲ್ಲಿಗೆ ಹೂವು ಅಂತ ಅಂದರೆ ತುಂಬಾ ಇಷ್ಟ. ಮೊದಲು ನಮ್ಮದು ಈ ಥರ ಒಂದು ಗಿಡ ಇತ್ತು. ಇವಾಗ ನಾವೆಲ್ಲ ಬೆಂಗಳೂರು ಕಡೆ ಬಂದಮೇಲೆ ಅದೆಲ್ಲ ಒಣಗೋಗ್ಬಿಟ್ಟಿತ್ತು. ಇವಾಗ ಬೇರೆಯವ್ರ ಮನೆ ಹತ್ರ ಇತ್ತು, ಹಂಗಾಗಿ ಕರೆದಿದ್ರು ಹೂವು ಕಿತ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು. ನಾವು ಬೆಂಗಳೂರಿಂದ ಹೋಗಿದ್ವಲ್ಲ, ಹಂಗಾಗಿ ಇವಾಗ ಹೋಗಿದ್ದೀನಿ, ನೋಡೋಣ ಅಲ್ಲೂ ಸ್ವಲ್ಪ ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂವನ. ಹೆಂಗೋ ಇಷ್ಟ ಆಗೈತೆ, ಸಾಕು ಬಿಡು ಕಿತ್ಕೊಂಡಿರೋದು. ಇಷ್ಟನ್ನೇ ಮಾಡ್ಕೊಂಡು ವಾಲಾಡೋಣ. ನನಗೆ ಸ್ಮೆಲ್ಗೆ ಇವಳು ಅಳಕಿಲ್ಲ ಅಂದ್ರೆ ಬುಡ್ಸೆ ಕೊಟ್ಟಿವೆ ನಾನು. ಅಳ್ತಾಳೆ ಇವಳು. ನಮ್ದು ಹಿಂಗೆ ಇತ್ತು ಮಲ್ಗೆ ಗಿಡ. ಯಾರು ಸುಷ್ಮಾ? ಇವತ್ತು ಕೋಳಿ ನೋಡು, ಕೋಳಿ ನೋಡು. ಬಾಯ್ ಮಾಡಿ, ಬಾಯ್ ಕಣಜಿ. ಊರ್ಗೈತೀವಿ, ಬೆಂಗಳೂರಿಗೆ ಹೋಯ್ತೀವಿ. ಬಾಯ್ ಅಜ್ಜಿ. ತಾತಂಗ್ ಮಾಡಲ್ಲ, ಗಂಡು ಮಕ್ಳಿಗೆ ಆಗಲ್ಲ ಇವಳಿಗೆ.
ಇಲ್ಲೊಂಚೂರು ಹಾಕ್ಬಿಟ್ಟು ಬಾರ ಸಾಕು. ಅದೇ ಅದೇ ಹಾ ಇಲ್ಲಿ ಕೋಕ ಬಾಯ್ ಬಾಯ್ ಮಾಡು ಕೋಕಂಗೆ ಬಾಯ್ ಮಾಡು ಬಾಯ್ ಕೋಕ ಏನ್ ಬೇಕು ಅಪ್ಪು ಕಾಸು ಆಟಕ್ಕೆ ಬಾಯ್ ಅಜ್ಜಿ ಆಟದಲ್ಲ ಅವಳಲ್ಲ ಹೆಂಗು ಒಯ್ತಾ ಇದೀವಿ ಅಂತ ಗೊತ್ತು. ಹೋಗು ನಾಯಿ ಹತ್ರಕ್ಕೆ ಹೋಗಿ ಎಷ್ಟು ಚೆನ್ನಾಗಿ ಆಡ್ತದ ನೋಡಲ್ಲಿ ಅಲ್ಲಿ ಬುಟ್ಟಿ ಹಿಡ್ಕೊಂಡು ಹೆಂಗ್ ಆಡ್ತದ ನೋಡೋದು. ಓ ಇನ್ನೊಂದು ಬಂತು 2 ಬಂತು ನೋಡು. ಹೋಗು ಹೋಗು ನಿಂತರನೇ ಐತೆ ಏ ಅಂತ ನಾಯಿ ನಾಯಿ ಏನದು ಅಪ್ಪು ಏನದು ನಾಯಿ ಏನದು ಏನು ಮತ್ತೆ ಮ್ಯಾಕ್ ನೀನತ್ತು ಈಗ ನಾಯಿ ಕೂಗು ಏನಂತ ಕೂಗ್ತಾ ಇದ್ದಿ ಕೂಕು ಅಂತ ಅದ ಹೆಸರು ಕೂಕುನಾ ಚಿಂಟು ನೋಡ್ತಾಳದ ಕೂಕು ನಾಯಿ ಏನು ನಾಯಿ ಓಯ್ ಕೂಗು ನಾಯಿ ಏನು ಮುತಾಲಿ ಮುತಾಲಿ ಇವು ಬಸ್ಗಳೆಲ್ಲ ಡಿಪೋ ಹೋಯ್ತಾವೆ ಬೆಂಗಳೂರು ಕಡೆಗೆ ಒಂದು ಬಸ್ಸೇ ಇಲ್ಲ 6:30ಗೆ ಲಾಸ್ಟ್ ಬಸ್ಸು ಕಾಯ್ದು ಕಾಯ್ದು ಸಾಕಾಗೋಯ್ತು ನಮ್ಗಂತಿದೆ ಆಯ್ ಮಾಡಿ ಮಮ್ಮಿ ಇಲ್ಲಿ ಮಮ್ಮಿ ನೀರಿಕ್ಕು ಇಲ್ಲಿ ನನ್ನೋಡು ಮಮ್ಮಿ ಗೊತ್ತಿಲ್ಲ ನಾಯಿ ಕೂಗು ನಾಯಿ ಕೂಗು ನಾಯಿ ಕೂಗು ಓ 6:30ಗೆ ಲಾಸ್ಟ್ ಅಂದ್ರು ಒಂದೇ ಒಂಚೂರು ಬಿಡಿ ಸಾಕು 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 ಹಾ ಕುಡೀರಿ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಮೂಳೆ ಸವಿದೋಯ್ತು ಅದೊಂದೇ ಕುಡಿಯೋದವಳು ಜ್ಯೂಸ್ನ ಮೂಳೆ ಸವಿತವೆ ಕೊಡ್ಬೇಡಿ ಅಂದವ್ರು ಡಾಕ್ಟ್ರು ಮಕ್ಳಿಗೆ ಇಲ್ಲಿ ನಾಯಿ ಮರಿ ಕಚ್ಚು ಕಚ್ಚು ಅಲ್ಲಿ ಹೆಂಗವೆ ನೋಡು ನೋಡು ನಾಯಿ ಮರಿ ನೋಡು ಹೆಂಗೈತೆ ಹೆಂಗ ಆಟ ಆಡ್ತಾವ ನೋಡು ನೋಡು ನಾಯಿ ನೋಡು ಅಲ್ಲಿ ಹೆಂಗ್ ಕಚ್ಕೊಬತ್ತಾನ ನೋಡಲ್ಲಿ ಅಲ್ಲಿ ಅಲ್ಲಿ ನೋಡು ಹೆಂಗ್ ಕಚ್ಕೊಂಬತ್ತಾನೆ ನೋಡು ನೋಡ್ದಾ ನೋಡೋದು ಹೆಂಗ್ ಕೊಡ್ತಾವ ನೋಡು ಹೆಂಗೆ ಅಪ್ಪು ನೋಡು ಹೆಂಗ್ ಕಚ್ಕೊಬತ್ತಾನ ನೋಡು ನೋಡು ಗುಂಡ ಬತ್ತಾನೆ ಹೆಂಗ್ ಕಚ್ಕೊಬಂದು ಕೊಡ್ತಾನ ನೋಡು ಆಯ್ ಕೂಗು ಕೂಗು ಅಲ್ಲಿ ಕೂಗು ನೋಡಿ ಹೆಂಗಾಡ್ತವನೆ ಆಯ್ ಕೂಗು ಬನ್ನಿ ಕೂಗು ಆಯ್ ನೋಡಿ ಕೂಗು ನೋಡು ನೋಡಿ ಏನು ಮಾಡಲ್ಲ ಅವನು ನೋಡ್ದಾ ಏನು ಮಾಡಲ್ಲ ಅವನು ಸೂಪರ್ ನೋಡಿ ಮನುಷ್ಯನಿಗಿಂತ ದೊಡ್ಡ ಮನುಷ್ಯ ಮಾಡುವ ವೆಲ್ಕಮ್ಗಿಂತ ನಾಯಿ ಮಾಡುವ ವೆಲ್ಕಮ್ಮೇ ಅತಿ ದೊಡ್ಡದ್ದು ನೋಡು ಕೂಕು ಕೂಕು ನೋಡು ಹಂಗೆ ಅಲ್ಲಿ ಅಲ್ಲಿ ಇಬ್ರು ಜಗಳ ಕತ್ಕೊಂಡ್ಬಿಟ್ಟವ್ರೆ ನೋಡು ನಾನ್ ತತ್ತೀನಿ ಅಂತ ನೀನು ಓಡಪ್ಪ ಓಡೋಗು ನೀನು ತಗೋ ನೋಡಿ ಎಷ್ಟು ಚೆನ್ನಾಗಿ ತಂದ್ಕೊಂಡ್ ಕೊಡ್ತಾನೆ ನೋಡಿ ಏನಂತ ಆಯ್ತದ
ನಾಯಿ ಅಲ್ಲಿ ಬೆಳ್ಳಿ ಅಂತೆ ಅವನು ನೋಡು. ಕೂಗು ಕೂಕು ಕೂಕು ಕಾಕು ಕೂಕು ಏನಂತಾನೆ? ಇನ್ನು ಯಶುಗಂತೂ ನಾಯಿ ಅಂತ ಅಂದರೆ ತುಂಬನೇ ಭಯ, ತುಂಬ ಹೆದರ್ಕೊಂತಾಳೆ. ಅವು ಕಿತ್ತಾಡೋದು ನೋಡ್ಬಿಟ್ಟು ಕಿರ್ಚಾಡ್ಬಿಟ್ಲು ಜೋರಾಗಿ. ನನಗಂತೂ ಭಯನೇ ಆಗ್ಬಿಡ್ತು, ಯಾಕೆ ಹಿಂಗೆ ಕಿರ್ಚಾಡ್ತಾಳೆ ಅಂತೇಳಿ. ಅವಳು ನಾಯಿ ಬಂದು ಕಚ್ಬಿಡುತ್ತೆ ಅಂತೇಳಿ ತುಂಬಾ ಹೆದರ್ಕೊಂತಾಳೆ. ಸಣ್ಣದ್ರಿಂದನೂ ಅಷ್ಟೇ, ನಾಯಿ ಕಂಡ್ರೆ ತುಂಬಾ ಭಯ ಅಂತಲೇ ಹೇಳ್ಬೋದು ಅವಳಿಗೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಈ ನಾಯಿ ಮರಿಗಳನ್ನ ನೋಡಿ. ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದ್ದೋ ಅಂತ ಹೇಳಿದ್ರೆ ತುಂಬಾ ಇಷ್ಟ. ನಮ್ಮ ಅಪ್ಪಂಗೆ ಸಣ್ಣದ್ರಿಂದನೂ ನಾಯಿ ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತೆ. ನನಗೂ ಇವಾಗ ತುಂಬಾ ಇಷ್ಟ ಆಗ್ಬಿಡ್ತು ನಾಯಿ ನೋಡಿ. ಎಷ್ಟು ನೀಟಾಗಿ ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳಿದ್ರೆ, ಬಾ ಅಂದರೆ ಬರ್ತವೆ, ಕುತ್ಕೋದ್ರೆ ಕುತ್ಕೋತವೆ, ಮಲ್ಕೋ ಅಂದರೆ ಮಲ್ಕೋತವೆ. ಈ ಥರ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ದು ಅಂತಲೇ ಹೇಳ್ಬೋದು. ಏನಪ್ಪ ಯಶುಮ ಹಣ್ಣಾಗಿಲ್ಲ ಅಂತ ಅಜ್ಜಿ ಅಲೆ ಕುಯ್ದು ಮಡಗೈತೆ. ಸಣ್ಣದ ಹಣ್ಣಾಗಿತ್ತ? ಏನು ತೊಳ್ಳೆ ಇಷ್ಟಪ್ಪ ಆಯ್ತಿದು? ಮೊದಲು ಇಷ್ಟಿರ್ದಪ್ಪನೇ ಒಂದೊಂದು ತೊಳೆ ಬತ್ತಿದಲ್ವಾ? ಇವಾಗ ಹಲಸಿನ ಮರಕ್ಕೆ ನೀರು ಇಯಂಗಿಲ್ಲ ಅಂತಾರೆ. ಅಪ್ಪ ಸೂಪರಾ? ಚೆನ್ನಾಗಿಲ್ಲ? ಚೆನ್ನಾಗಿಲ್ವಂತಲ್ಲಮ್ಮ? ಒಂಚೂರು ಚೆನ್ನಾಗಿಲ್ವಂತೆ. ಅಪ್ಪ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ? ಸೂಪರ್ ಮಾಡು. ನನ್ನ ಮಗಳು ಸುಮ್ಮನೆ ಸೂಪರ್ ಮಾಡಲ್ಲ. ಅವಳು ಸುಮ್ಮನೆ ಯಾವತ್ತೂ ಸೂಪರ್ ಮಾಡಲ್ಲ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತಾಳೆ, ಇಲ್ಲ ಅಂದ್ರೆ ಇಲ್ಲ ಅಂತಾಳೆ. ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾವಳೆ. ಇನ್ನು ಊರಿಂದ ಬರ್ತಾ ಹಳಸಿನ ಹಣ್ಣು ಮತ್ತು ಮಲ್ಲಿಗೆ ಹೂವು ಎರಡು ತೊಗೊಂಡು ಬಂದಿದ್ವಿ. ಹಳಸಿನ ಹಣ್ಣು ಕೂಡ ಹಣ್ಣಾಗಿತ್ತು. ಇನ್ನು ಅಮ್ಮ ಕೂಡ ಮಲ್ಲಿಗೆ ಹೂವನ್ನ ಕಟ್ಟಿಟ್ಟಿದ್ರು. ನನಗೆ ಅಷ್ಟಾಗಿ ಮಲ್ಲಿಗೆ ಹೂವನ್ನ ಕಟ್ಟಲಿಕ್ಕೆ ಬರೋದಿಲ್ಲ. ಅಮ್ಮ ಈ ಥರ ಕಟ್ಟಿಕ್ಕಿದ್ರು, ಹಂಗಾಗಿ ಅದನ್ನ ಇವತ್ತು ಮುಟ್ಕೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ. ಇನ್ನೂ ಥರನೇ ಇತ್ತು, ತುಂಬ ಘಮ ಅಂತ ಇತ್ತು ಪರಿಮಳ. ಕಲ್ಕಂಬ್ರಮ್ಮ ಏನೂ ಇರಲಿಲ್ಲ. ಮಿಕ್ಸ್ ಮಾಡಿ ಕಟ್ಟೋಣ ಅಂತ ಹೇಳಿದ್ರೆ ಬರೀ ಮಲ್ಲಿಗೆ ಹೂವನ್ನೇ ಕಟ್ಟಿದ್ದಾರೆ. ನಾನು ಈ ಥರ ಎತ್ತಿ ಹಿಡ್ದಿದ್ನಲ್ಲ, ಹಂಗಾಗಿ ಸ್ವಲ್ಪ ಅದು ಲೂಸ್ ಥರ ಆಗ್ಬಿಟ್ಟೈತೆ. ಅಮ್ಮ ಫುಲ್ಲು ಗಟ್ಟಿಗೆ ಕಟ್ಟಿದ್ರು. ನಾನು ಹಿಂಗೆ ಮಾಡಿದ್ಮೇಲೆ ಫುಲ್ಲು ತೆಳ್ಳಗಾಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.